ಊಟನೂ ಬೇರೆ ಇರ್ಲಿಲ್ವಾ, ಇಲ್ಲಿ 11 ಗಂಟೆಲಿ ಏನು ಸಿಕ್ಲಿಲ್ವಾ, ಚರಿಗೆ ಏನಾದರೂ ಒಂದು ತಿನ್ಸಿದ್ದು ಅಷ್ಟೇ. ನೆನ್ನೆ ಆನೆಗಳಿಗೆಲ್ಲ ಸ್ನಾನ ಮಾಡಿಸೋದು, ಫೀಡ್ ಮಾಡೋದು, ಆ್ಯಂಡ್ ಇಲ್ಲೇ ಕೂಡ ಒಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 100 ಆನೆಗಳಿದೆಯಂತೆ ಅಲ್ಲಿ. ಎಲ್ಲ ಊಟಕ್ಕೆ ಅಷ್ಟು ಅಲ್ದಾಡಿದ್ರಿ. ನೋಡಿದ್ರೆ ಇಲ್ಲೇ ಇದೆ, ಜಸ್ಟ್ ರೂಮಿಂದ ಒಂದು 50 ಮೀಟರ್ಸು ಬರಲಿಲ್ಲ, ಅಲ್ಲೇ ರೆಸ್ಟೋರೆಂಟ್ ಇದೆ. ಹೇಗಿದೆ? ಅಡಲ್ಟ್ಸ್ಗೆ 20 ರೂಪೀಸು, ಚಿಲ್ಡ್ರನ್ಸ್ ಬಿಲೋ 10 ಇಯರ್ಸ್ 10 ರೂಪೀಸು. ಬಿಲೋ ಹೇಳ್ತಾನೆ ಉಷ್ ಫಿಲಮಲ್ಲಿ ತೆಗ್ದಿದ್ದಲ್ಲ, ಅದಿದೆ ಅಲ್ಲಿ ಇಲ್ಲಿಗೆಲ್ಲ ಬಂದು ತೆಗ್ದಿಲ್ಲ. ಸಖತ್ತಾಗಿದೆ. ಅಂದರೆ ಕೇರಳದಲ್ಲಿ ಹಳೆಯ ಕಾಲದ ಮನೆ ಇರುತ್ತಲ್ಲ ಆ ಥರ, ಬಟ್ ಪಾಳು ಬಿದ್ದುಬಿಟ್ಟಿದೆ ಮನೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮಧ್ಯ ಒಂದು ಬ್ಯಾನಿಯನ್ ಟ್ರೀ ಹೆಂಗೆ ಕಾಣಿಸ್ತಿದೆ ಅಂದರೆ ಒಳ್ಳೆ ಸ್ಕೇರಿ ಆ್ಯಂಡ್ ಕ್ರೀಪಿ ಆಗಿದೆ. ಎಲಿಫೆಂಟ್ಗಿಂತ ಮಕ್ಕಳು ನೋಡಿದ್ರೆ ಸಾಕು, ಇನ್ನು ಸ್ಟನ್ನಾಗಿ ಅಲ್ಲೇ ನಿಂತು. ನಿಮ್ಮೆಲ್ಲರಿಗೂ ಗೊತ್ತಾ, ಪ್ರಾಣಿಗಳ ಹತ್ರ ಬೆಳ್ಳಕ್ಕಿಗಳು ಆಡ್ತಾ ಇರ್ತೀವಿ ಯಾವಾಗ್ಲೂ. ಈ ಹಸು ನಿಲ್ಸಿರ್ಲಿ, ಇಲ್ಲ ನಾವು ಒಂದು ಹಸು ಕಟ್ಟಾಕಿರಲಿ, ಮೇಕೆ ಕಟ್ಟಾಕಿರಲಿ, ಏನೇ ಕಟ್ಟಾಕಿರಲಿ, ಬೆಳ್ಳಕ್ಕಿಗಳು ಯಾವಾಗಲೂ ಅದ್ರ ಹತ್ರ ಇರುತ್ತೆ. ಯಾರಿಗಾದ್ರೂ ಗೊತ್ತಿದೆಯಾ ಏನಕ್ಕೆ ಅಂತ? ಇಲ್ಲಿ ನೋಡಿ, ಇಲ್ಲೊಂದು ನೋಡಿ ಇಂಡಿಯನ್ ಎಲಿಫೆಂಟ್ಸ್ ವೇಟಲ್ಲಿ ಹೈಯೆಸ್ಟ್ ವೇಟ್ ಅಂತೆ ಇವೊಂದು. 8300 kgs ಇದಾರಂತೆ ಇವನು. ನೇಮ್ ಈಸ್ ನಂದನ್. ಎಲ್ಲರಿಗೂ ಗೊತ್ತಿರಲ್ಲ, ದಿಸ್ ಈಸ್ ಐ ಥಿಂಕ್ ಎ ಯೂನಿಕ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರೋದು. ಸೊ ಆ ಆನೆ ಇರೋದು ಬಂದು ಗುರುವಾಯೂರಲ್ಲಿ, ಆನಕೋಟದಲ್ಲಿ. ಗುಡ್ ಬಾಯ್. ಚಿನ್ನದ್ದು ಇಷ್ಟಪ್ಪ ನಾನು ನೋಡಿದ್ದು, ಇಷ್ಟಪ್ಪ ಹಿಂಗೆ ಕತ್ತಲ್ಲಿ ಅದು ಏನು ಡಾಲರ್ ಹಾಕಿದ್ದು, ಚಿನ್ನದ ಚೈನ್ ವಿತ್ ಡಾಲರ್. ಎಲ್ಲ ಆನೆಗಳು. ಬಾಯ್ ಬೇಬಿ. ಸೌಂಡ್ ಕೇಳಿದ್ರೆ ಎಷ್ಟು ಭಯ ಆಗುತ್ತೆ ನೋಡು. ಏನು ಆಗಲ್ಲ, ಎಲಿಫೆಂಟ್ ಕೂಗ್ತಾ ಇದೆ ಅಷ್ಟೇ, ಏನಾಗಲ್ಲ ಪಾಪು. ಪಾರ್ಕಿಂಗ್ ಎವಳು? 30 ರೂಪೀಸ್. ಓಕೆ. ಇಲ್ಲಿ ಏನಂತ ಕೇಳಿದ್ರೆ, ಇಲ್ಲಿ ಎಲ್ಲೂ ಕೂಡ ನಿಮಗೆ ಜಂಕ್ ಫುಡ್ ಸಿಕ್ಕಲ್ಲ. ಜಂಕ್ ಫುಡ್ ಇನ್ ದ ಸೆನ್ಸ್, ಅರೆ ಕಣ್ಣಿಗೆ ಬೀಳ್ತಮ್ಮ ನೀರು ಮಣ್ಣು. ಓಕೆ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ನಾನು ರೂಮ್ ಟೂರ್ ಮಾಡಿದ್ಮೇಲೆ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಬಿಕಾಸ್ ಆಲ್ಮೋಸ್ಟ್ ನಾವು ಬೆಳಗ್ಗೆ ಅಲ್ಲಿ ಬಿಟ್ಟಾಗಲೇ 9 o'clock, ಇಲ್ಲಿ ಬಂದು ಸೇರಿದಾಗ 11 ಗಂಟೆ. ಮಧ್ಯದಲ್ಲಿ ನಾವು ಏನೇ ಸ್ಟಾಪ್ ಕೊಟ್ಟಿರ್ಬೋದು, ಬಟ್ ನಮಗೆ ನಿಜ ಹೇಳ್ತೀನಲ್ಲ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ನಾನ್ ಸ್ಟಾಪ್ ಜರ್ನಿ ಮಾಡಿ. ಸೊ ನಾವು ಹಾಗೆ ಬಂದುಬಿಟ್ವಿ. ಬಂದ ತಕ್ಷಣ ರೂಮಲ್ಲಿ ಜಾಸ್ತಿ ಹೊತ್ತು ಎದ್ದಿರೋಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ವಿ. ಅಲ್ಲಿಂದ ನಾನೇನು ರೂಮ್ ಟೂರ್ ಮಾಡಿದ್ದಷ್ಟೇ. ಅದಾದಮೇಲೆ ಊಟನೂ ಬೇರೆ ಇರಲಿಲ್ವಾ, ಇಲ್ಲಿ 11 ಗಂಟೆಲಿ ಏನು ಸಿಕ್ಲಿಲ್ವಾ, ಚರಿಗೆ ಏನಾದರೂ ಒಂದು ತಿನ್ಸಿದ್ದು ಅಷ್ಟೇ. ನೆನ್ನೆ ತಿನ್ನಿಸ್ಬಿಟ್ಟು ಮಲ್ಬಿಟ್ವಿ. ಈಗ ನಾವು ದೇವಸ್ಥಾನಕ್ಕೆ ಆ್ಯಕ್ಚುಲಿ ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿರೋದು, ಆಲ್ಮೋಸ್ಟ್ 5 o'clock ಅಷ್ಟರಲ್ಲಿ. ಅದಕ್ಕೋಸ್ಕರನೇ ಈಗ ಇಲ್ಲಿ ಲೋಕಲ್ ಪ್ಲೇಸಸ್ ಇದೆ ನೋಡೋದಕ್ಕೆ ಅಂತ, ಅದಕ್ಕೆ ಸರಿ ಅದನ್ನ ನೋಡ್ಕೊಂಬರೋಣ. ಸಾಯಂಕಾಲ ಬೇಗ ನೋಡಿಕೊಂಡು ಲೋಕಲ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ಬೇಗ ನೋಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ತಲೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಗ. ಸೊ ಲಿಫ್ಟಲ್ಲಿ ನಾನು ಅದೇ ಹೇಳ್ದಂಗೆ, ನಿಮಗೆ ಜನ ಬಂದ ತಕ್ಷಣ ನನಗೆ ಮಾತಾಡಬೇಕು, ಹೆಂಗೆ ಮಾತಾಡೋದು ಅಂತಲೇ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಆಯಿತು, ಇಲ್ಲಿಂದ ಈಗ ನೆಕ್ಸ್ಟು ನಾವು ಇಲ್ಲೊಂದು ಪ್ಲೇಸ್ ಬರುತ್ತೆ, ಆನೆಕೂಟ ಅಂತ. ಏನಂತ ಕೇಳಿದ್ರೆ, ಇಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸೋದು, ಫೀಡ್ ಮಾಡೋದು, ಆ್ಯಂಡ್ ಇಲ್ಲೇ ಕೂಡ ಒಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 100 ಆನೆಗಳಿದೆಯಂತೆ ಅಲ್ಲಿ. ಅದಾದಮೇಲೆ ಇಲ್ಲಿ ನಿಯರ್ ಬೈ ಒಂದು ಬೀಚ್ ಕೂಡ ಬರುತ್ತೆ. ಆ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಹಾಗೆ ಆನೆಕೂಟಕ್ಕೆ ಹೋಗಿ ಆನೆಗಳನ್ನೆಲ್ಲ ನೋಡ್ಕೊಂಡು, ಬಿಕಾಸ್ ಎನಿವೇ ನಿಮಗೆ ಗೊತ್ತು ಚರಿಗೆ ಸಖತ್ ಇಷ್ಟ ಆನೆಗಳು ಅಂತ. ಸೊ ಅದನ್ನು ನೋಡಿಕೊಂಡು ಇನ್ನೊಂದೆರಡು ದೇವಸ್ಥಾನಗಳಿದೆ. ಬಟ್ ಆದರೆ ನಾವು ಬೆಳಗ್ಗೆ ನಾವು ಸಾಯಂಕಾಲ ಹೋಗಬೇಕಾಗಿರೋದ್ರಿಂದ ಬೆಳಗ್ಗೆ ನಾವು ಜಸ್ಟ್ ಫ್ರೆಶ್ ಅಪ್ ಆದರೆ ಅಷ್ಟೇ, ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಫಸ್ಟು ದೇವಸ್ಥಾನಗಳಿಗೆ ಯಾವುದೇ ಹೋಗ್ತಿಲ್ಲ, ಅದು ಪ್ಲೇಸಸ್ ನೋಡ್ಕೊಂಡು ಬಂದು ಸ್ನಾನ ಮಾಡಿ ದೆನ್ ಗುರುವಾಯೂರ್ ಟೆಂಪಲ್ ಹೋಗಿ ಅದನ್ನು ಮುಗಿಸ್ಕೊಂಡು ಇನ್ನೊಂದು 2 ಟೆಂಪಲ್ ಇದೆ, ಅದೆರಡು ಟೆಂಪಲ್ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಪ್ಲೇಸಸ್ ಹೇಗಿರುತ್ತೆ ಅಂತ. ನಮ್ಮ ಚರಿ ಹಿಂಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ಚರಿ ಪಪ್ಪು, ಏನು ಹಾಕ್ಕೊಂಡಿದ್ದೆ ತೋರಿಸು ನಿನ್ನ ಡ್ರೆಸ್ ಇವತ್ತು. ಏನು ಹಾಕ್ಕೊಂಡಿದ್ಯಾ? ಬಟ್ಟೆ ಏನದು? ಪ್ಯಾಂಟಾ ಚಡ್ಡಿನಾ? ಪ್ಯಾಂಟು. ಲುಕಿಂಗ್ ಗುಡ್, ಲುಕಿಂಗ್ ಹ್ಯಾಂಡ್ಸಮ್. ನಿಂಗೆ ಇಷ್ಟ ಆಯ್ತಾ? ಗುಡ್ ಬಾಯ್. ಹಾಂ ಸರಿ, ಓಕೆ. ಈಗ ಗಾಡಿ ತೆಗೆದು ಹೊರಗಡೆ ಹೊರಡೋದೆ ಕೆಲಸ.
ರಾತ್ರಿ ಎಲ್ಲ ರೆಸ್ಟೋರೆಂಟ್ಗೆ ಹುಡುಕಿದ್ದೀವಿ, ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳಿ. ನೋಡಿ ಎಲ್ಲೂ ಇಲ್ಲ. ರೂಮಿಂದ ಜಸ್ಟ್ ಹೊರಗಡೆ ಬಂದ್ರಿ, ಇಲ್ಲ ಆಗಲೇ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಕ್ಕಿದೆ ಆಯಿತಾ. ನೆನ್ನೆ ಎಲ್ಲ ಊಟಕ್ಕೆ ಅಷ್ಟು ಅಲ್ದಾಡಿದ್ರಿ, ನೋಡಿದ್ರೆ ಇಲ್ಲೇ ಇದೆ. ಜಸ್ಟ್ ರೂಮಿಂದ ಒಂದು 50 ಮೀಟರ್ಸು ಬರಲಿಲ್ಲ, ಅಲ್ಲೇ ರೆಸ್ಟೋರೆಂಟ್ ಇದೆ. ನೋಡೋಣ ಬನ್ನಿ ಏನು ಸಿಗುತ್ತೆ ಇವತ್ತು ಫುಡ್ ಅಂತ. ಇಲ್ಲೇ ಹೋಗೋಣ ಬಾ. ಓಕೆ ಗೈಸ್, ಇಲ್ಲಿಗೆ ಬಂದಮೇಲೆ ಆಬ್ವಿಯಸ್ಲಿ ಪುಟ್ಟು ಕಡಲಕರಿ ನಾವು ಟ್ರೈ ಮಾಡಲಿಲ್ಲ ಅಂತ ಕೇಳಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಸುಪ್ರೀತ್ ಅವರು ಆಲ್ರೆಡಿ ಒಂದು ಸ್ಪೂನ್ ತಗೊಂಡು ಸೊ ತರಿಸಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೌದು, ನಾನು ಬೇರೆ ಎಲ್ಲೂ ತಿಂದಿಲ್ಲ. ಹೇಗಿದೆ? ಚೆನ್ನಾಗಿದೆಯಂತೆ. ಸುಪ್ರೀತ್ ಅವ್ರು ಏನು ಆರ್ಡ್ರ್ ಮಾಡ್ಕೊಂಡ್ರಿ ನೀವು? ಮಸಾಲೆ ದೋಸೆ. ದೋಸೆ ಅವರೇ ಹೇಳ್ತಾರೆ ಒಂದು ಕಡೆ ಬಂದ್ ಕಡೆ ಸ್ಟೇಪಲ್ ಫುಡ್ಡು ಇಡ್ಲಿ ಸುಮ್ಮನೆ ಆರ್ಡರ್ ಮಾಡ್ಕೊಬಿಟ್ಟು ಟೆನ್ಷನ್ ತಗೋಬಾರ್ದು ಅಂತ. ನಾನೇನಕ್ಕೆ ಪುಟ್ಟು ಆರ್ಡರ್ ಮಾಡೋದು, ಇದೇ ಇಡ್ಲಿ. ನಾನೇನಕ್ಕೆ ಪುಟ್ಟು ಆರ್ಡರ್ ಮಾಡಿದ್ದು ಅಂತ ಕೇಳಿದ್ರೆ ಸೇಮ್ ಇಡ್ಲಿ ಥರನೇ ಇರುತ್ತೆ, ರಿಸ್ಕ್ ಇರಲ್ಲ ಅಂತೇಳಿ ನಾನು ಪುಟ್ಟು ಆರ್ಡರ್ ಮಾಡ್ಕೊಂಡೆ. ಇವ್ರು ನೋಡ್ತಿಂತ ಕೇಳಿದ್ರೆ ಮಸಾಲೆ ದೋಸೆ ಅಂತೆ, ಪೂರಿ ಅಂತೆ. ಈಗ ಇನ್ನೊಂದು ಪ್ಲೇಟ್ ಇದನ್ನು ಆರ್ಡರ್ ಮಾಡ್ಬೇಕಂತೆ. ಸರಿ ಇಳಿಸಿ ಹಂಗಾರೆ ಇನ್ನೊಂದು ಪ್ಲೇಟ್ ಹೇಳುವ. ಪುಟ್ಟು ಕಡಲಗರಿ ಖಾರ ಇದೆ ಅಲ್ವಾ? ಖಾರವಾಗೇ ಇರಬೇಕು. ಇಡ್ಲಿ ತಿನ್ನಂಗೆ ಸುಪ್ರೀತ್ ಅವ್ರ ಸೈಜ್ ಥರನೇ ದೋಸೆ ತಂದು ಕೊಟ್ಟಿದ್ದಾರೆ. ಬಂದ್ ಕಡೆ ಸುಮ್ಮನೆ ಇಡ್ಲಿನೂ ಪುಟ್ಟು ಬೇಕು ಅಂತಾರೆ. ದೋಸೆ ಮಕ್ಕಳನ್ನ ಎಲಿಫೆಂಟ್ ಕ್ಯಾಂಪ್ ನೋಡೋಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ನಂಗೆ ಇದೆಲ್ಲ ನೋಡ್ತಿದ್ರೆ ನನಗೆ ನಮ್ಮ ಚರಿ ಫ್ಯೂಚರ್ ನೆನಪಾಗುತ್ತೆ. ಹಾಗೆ ನಾವು ಹಿಂಗೆ ಲೈನಲ್ಲಿ ಹೋಗ್ತಾ ಇದ್ರಿ ಮುಂಚೆ. ಸೊ ಗೈಸ್, ಗುರುವಾಯೂರಿಂದ ಆನೆಕೂಟ ಏನು ಎಲಿಫೆಂಟ್ ಕ್ಯಾಂಪ್ ಇದೆ, ಇಟ್ಸ್ ಅ ಲಾರ್ಜೆಸ್ಟ್ ಎಲಿಫೆಂಟ್ ಕ್ಯಾಂಪ್. ಏನಕ್ಕೆ ಅಂತ ಕೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ 60 to 70 ಎಲಿಫೆಂಟ್ಸ್ ಇದೆ ಆಯ್ತಾ. ಸೊ ಅದಕ್ಕೋಸ್ಕರ ಲಾರ್ಜೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿ ಆನೆಗೆ ಫೀಡ್ ಮಾಡೋದಾಗ್ಲಿ ಅಥವಾ ಸ್ನಾನ ಮಾಡಿಸೋದಾಗ್ಲಿ, ಐ ಡೋಂಟ್ ನೋ, ನಮ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಬಟ್ ನಾವು ಇಲ್ಲಿ ಸುಪ್ರೀತ್ ಅವರು ಲಾಸ್ಟ್ ಟೈಮ್ ಬಂದಾಗ ತಿಳ್ಕೊಂಡಿರೋ ಪ್ರಕಾರ ಇದೆಲ್ಲನೂ ನಡೆಯುತ್ತೆ. ಸೊ ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ 60 to 70 ಎಲಿಫೆಂಟ್ಸ್ ಇರುತ್ತಂತೆ. ಬಟ್ ನಾನು ಎಲ್ಲೂ ಅಷ್ಟು ಎಲಿಫೆಂಟ್ಸ್ನ ಆ್ಯಕ್ಚುಲಿ ಇಟ್ಕೊಂಡಿರೋದು ನೋಡಿಲ್ಲ. ಆ್ಯಂಡ್ ರೂಮ್ಸ್ ಆರ್ ಲೈಕ್, ನಿಜ ಹೇಳಬೇಕಂತ ಕೇಳಿದ್ರೆ ಗುರುವಾಯೂರಲ್ಲಿ ರೂಮ್ಸ್ಗಳು ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾವು ರೂಮ್ಸ್ಗಳನ್ನ ಇದೆ ಅಂತಲ್ಲ, ನಾವು ಬುಕ್ ಮಾಡ್ಬೇಕಾದ್ರೆ ತುಂಬ ರೂಮ್ಸ್ಗಳನ್ನ ಚೆಕ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ರೂಮ್ಸ್ಗಳು, ಅದೆಲ್ಲ ಮಾತಾಡೋ ಹಂಗೆ ಇಲ್ಲ, ಅಷ್ಟು ಚೆನ್ನಾಗಿ ರೂಮ್ಸ್ ಮೇಂಟೈನ್ ಮಾಡಿದ್ದಾರೆ. ಬೇರೆ ಕಡೆ ಹೋದಾಗ ನಮಗೆ ಸೌತ್ ಇಂಡಿಯಾದಲ್ಲಿ ಬೇರೆ ಕಡೆ ಹೋದಾಗ ರೂಮ್ಸ್ ಇರುತ್ತಲ್ಲ, ಆ ಥರ ಡರ್ಟಿ ಆಗಂತೂ ಇಲ್ಲ. ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ನೋ ಪ್ರಾಬ್ಲಮ್. ನನಗೆ ಇಲ್ಲಿ ಇನ್ನೊಂದು ಬೇಜಾರೇನು ಅಂತ ಕೇಳಿದ್ರೆ, ಶಬರಿಮಲೆ ಮಾಲೆ ಹಾಕಿರೋರು ಆಲ್ಮೋಸ್ಟ್ 50% 50 to 60% ಎಲ್ಲರೂ ಕೆಲವರು ಹೈವೇಲಿ ಹೋಗ್ತಾರೆ, ಇನ್ನು ಕೆಲವರು ಇಲ್ಲಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡೇ ಮಾಡ್ತಾರೆ. ಗುರುವಾಯೂರ್ ಆಗಿರ್ಬೋದು, ನೀವು ಹೋಗ್ತಾ ಪಳನಿ ಆಗಿರ್ಬೋದು, ಎಲ್ಲ ವಿಸಿಟ್ ಮಾಡ್ತಾರೆ. ನನಗೆ ಶಬರಿಮಲೆ ಮಾಲೆ ಹಾಕಿರೋರು ಈ ಸಿಗರೇಟ್ ಸೇದೋದು, ಆಮೇಲೆ ಇದೆಲ್ಲ ನೋಡ್ತಿದ್ದಂದರೆ ದೇವರಿಗೆ ಮರ್ಯಾದೆನೇ ಇಲ್ಲ, ಸುಮ್ಮನೆ ಯಾಕಾದರೂ ಮಾಲೆ ಹಾಕ್ತಾರೋ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗುತ್ತೆ. ಈ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಕೆಲವು ಸ್ವಾಮಿಗಳು ಹಾಗೇನೆ ನಿಂತ್ಕೊಂಡು ಸಿಗರೇಟ್ ಸೇರ್ತಿದ್ದಾರೆ ಮಾಲೆ ಹಾಕ್ಕೊಂಡು. ಸುಪ್ರೀತ್ ಅವ್ರು ಅದೇ ಹೇಳ್ತಿದ್ದಾರೆ, ನೋಡು ಸ್ವಾಮಿಗಳು ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಾರೆ, ಇದೆಲ್ಲ ಏನಕ್ಕೆ ಹಾಕ್ಕೊತಾರೆ ಅಂತ. ನಿಜ ಒಂದೊಂದ್ಸಲಿ ಬೇಜಾರು ಅನಿಸ್ಬಿಡುತ್ತೆ. ತುಂಬ ಜನ ಮಕ್ಕಳನ್ನ, ಇಟ್ಸ್ ಅ ವೆಕೇಷನ್ ಟೈಮ್ ಅಲ್ವಾ, ತುಂಬ ಜನ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ಟ್ರಿಪ್ಗೆ ಅಂತ. ಇನ್ನೂ ಒಂದು ಸ್ಕೂಲ್ ಮಕ್ಕಳನ್ನು ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ನೋಡಿ ಹಿಂಗೆ ಲೈನಾಗಿ ಹೋಗ್ತಿದ್ದಾರೆ, ಯೆಲ್ಲೋ ಡ್ರೆಸ್ ಆ್ಯಂಡ್ ಪಿಂಕ್ ಡ್ರೆಸ್. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೊಂದು ಟಿಕೆಟ್ ಕೌಂಟರ್ ಇದೆ. ಸೊ ಇಲ್ಲಿ ಬಂದು ಅಡಲ್ಟ್ಸ್ಗೆ 20 ರೂಪೀಸು, ಚಿಲ್ಡ್ರನ್ಸ್ ಬಿಲೋ 10 years 10 ರೂಪೀಸು. ಬಿಲೋ 10 years ಆ್ಯಕ್ಚುಲಿ ಏನು ತೊಗೊಳಂಗಿಲ್ಲ, ಬಟ್ ಇಲ್ಲಿ ಮಕ್ಕಳು ನೋಡೋಕ್ಕೆ ಜಾಸ್ತಿ ತೊಗೊಂಬರೋದು ಅಂತ 10 ರೂಪೀಸ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಓಪನ್ ಫ್ರಮ್ 8 AM to 5 PM. ಜೊತೆಯಲ್ಲಿ ಫೋನ್ ಕ್ಯಾಮ್ರಾ, ಮೊಬೈಲ್ ಕ್ಯಾಮ್ರಾ ಏನು ತೊಗೊಂಡು ಹೋಗ್ಬೇಕು ಅಂದ್ಕೊಂಡ್ರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಚಾರ್ಜಸ್. ಟಿಕೆಟ್ ಕೌಂಟರ್ ತೊಗೊಂಡು ಹೀಗೆ ನಡ್ಕೊಂಡು ಹೋಗ್ಬೇಕು. ನೋಡೋಣ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಒಂದು ಹಳೇ ಕಾಲದ ಮನೆ ಏನು ಸಖತ್ತಾಗಿದೆ ಅಂತ. ಬಟ್ ಫೋರ್ಟಾ ಮನೆನಾ? ಏನು ಇಲ್ಲಿಗೆ ಬಂತಾಗಿದ್ದಾರಾ? ಇವನು ಹೇಳ್ತಾನೆ ಉಷ್ ಫಿಲಮಲ್ಲಿ ತೆಗ್ದಿದ್ದಲ್ಲ ಅದಿದೆ, ಅಲ್ಲಿ ಇಲ್ಲಿಗೆಲ್ಲ ಬಂದು ತೆಗ್ದಿಲ್ಲ. ಸಖತ್ತಾಗಿದೆ. ಅಂದರೆ ಕೇರಳದಲ್ಲಿ ಹಳೆಯ ಕಾಲದ ಮನೆ ಇರುತ್ತಲ್ಲ ಆ ಥರ, ಬಟ್ ಪಾಳು ಬಿದ್ದುಬಿಟ್ಟಿದೆ ಮನೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮಧ್ಯ ಒಂದು ಬ್ಯಾನಿಯನ್ ಟ್ರೀ,
ಹೆಂಗೆ ಕಾಣಿಸ್ತಿದೆ ಅಂದರೆ ಒಳ್ಳೆ ಸ್ಕೇರಿ ಆ್ಯಂಡ್ ಕ್ರೀಪಿ ಆಗಿದೆ. ಜೊತೆಲಿ ಇಲ್ಲಿ ಆನೆಗಳು ಇಲ್ಲಿಂದನೇ ಶುರು ಆಗುತ್ತೆ ನೋಡೋದಕ್ಕೆ. ಎಲ್ಲದಕ್ಕೂ ಆನೆಗಳಿಗೂ ಯಾವುದೇ ಹೆಸರಿದೆ. ಇವರೆಲ್ಲ ಕೇರಳ ಮಾಹುತ್ಸು. ಅಲ್ಲೋಡಿ ಆನೆ ಹಿಂಗೆ ಕಾಲು ಉಜ್ಜಿಸ್ಕೊತಾ ಇದೆ ಅಂತ. ಎಷ್ಟೋ ಥರ ಹೇಳ್ತಾರೆ ಕೇರಳದಲ್ಲಿ ಆನೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಸರಿಗೆ ನೋಡ್ಕೊಳ್ಳಲ್ಲ ಅಂತ. ಬಟ್ ನನಗೇನು ಆ ಥರ ಫೀಲ್ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ. ಐ ಡೋಂಟ್ ನೋ ಕೆಲವು ಕಡೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇಟ್ಸ್ ವೆಲ್ ಆ್ಯಂಡ್ ಫೈನ್. ಆನೆಗಳು ಚೆನ್ನಾಗೇ ಇದೆ. ಎಲ್ಲೂ ಕೂಡ ಗಾಯ ಆಗಿರೋದು ಅಥವಾ ಹೊಡೆದಿರೋ ಥರ ಕಾಣಿಸ್ತಿಲ್ಲ. ಡೋನೋ ಏನಂತ. ಇದು ಆನೆಗಳಿಗೆ ಮಾಡಿರೋವಂಥ ಕಲ್ಯಾಣಿ ಆ್ಯಕ್ಚುಲಿ. ಅದು ಆನೆಗಳನ್ನ ಎಷ್ಟೇ ಹೆಂಗೆ ಸಾಕಿದ್ರು ನ್ಯಾಚುರಲ್ ಹ್ಯಾಬಿಟೇಟ್ ಬೇಕೇ ಬೇಕು ಅಂತ ಹೇಳ್ತಾರಲ್ಲ. ಸೊ ಆ ಥರ ಆನೆಗಳನ್ನ ಈ ಥರ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ಕೇಳಿದಾಗ ಅವನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ನೋಡಿ. ಹೀಗಿದೆ ಅಂದರೆ ಎಲ್ಲ ಗಿಡದ ಮೇಲ್ಗಡೆ ಗಿಡದ್ದೇನಿದೆಯೋ ಅದೇ ಎಲೆಗಳು ಬಿದ್ದಿರೋದು. ಗಲೀಜು ಅಂತ ಅಲ್ಲ, ಎಲ್ಲ ಮೇಲ್ಗಡೆ ಗಿಡದ ಎಲೆಗಳು ಬಿದ್ದಿದೆ. ಈ ಪಾಂಡಿಗೆ ಕರ್ಕೊಂಡು ಬರ್ತಾರೆ. ಐ ಡೋಂಟ್ ನೋ ಇವತ್ತು ಆ ಸೆಷನ್ ಇದೆಯೋ ಇಲ್ವೋ, ನಮಗೆ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಅಂತ. ಹೆಚ್ಚು ಕಮ್ಮಿ ಒಂದು ರೌಂಡ್ ಫುಲ್ ನೋಡ್ಕೊಬರ್ಬೇಕು. ಎಲ್ಲನೂ ಒಟ್ಟಿಗೆ ಕಟ್ಟೋಕ್ಕಾಗಲ್ಲ ಅಲ್ಲ, ಒಟ್ಟಿಗೆ ಇಟ್ಟಿಲ್ಲ. ಒಂದು ರೌಂಡ್ ಇಟ್ಟಿದ್ದಾರೆ. ಒಂದು ರೌಂಡ್ ಫುಲ್ ಹೋಗಿ ಎಲ್ಲ ಆನೆಗಳನ್ನೂ ನೋಡ್ಕೊಂಬರ್ಬೋದು. ಎಮರ್ಜೆನ್ಸಿ ಸರ್ವಿಸಸ್ಸು ಎಲ್ಲ ಇದೆ. ಅಂದರೆ ಆ್ಯಂಬುಲೆನ್ಸ್ ಎಲ್ಲ ಇಲ್ಲೇ ನಿಂತಿರುತ್ತೆ ನೋಡಿ. ಆ್ಯಂಡ್ ಬಗ್ಗಿ ಸರ್ವಿಸಸ್ ಕೂಡ ಇದೆ. ನಾನು ಅದನ್ನೇ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ 10 o'clock. ನಾವು ಬೇಗ ಬಂದಿದ್ದೀವಿ. 10 o'clockವರೆಗೂ ವೇಟ್ ಮಾಡಿಲ್ಲ. ಬಿಕಾಸ್ ಏನಕ್ಕೆ ನಮಗೆ ಬೇಗ ಪ್ಲೇಸಸ್ ಕವರ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ಆನೆಗಳು ಕಟ್ಟಕ್ಕೋ ಚೈನು ದಾರಗಳು ತುಕ್ಕಿಡ್ದೋಗಿದೆಯಲ್ಲ, ಇದೆಲ್ಲ ಆನೆ ಫುಡ್ಡು. ಸರಿಗಿಂತ ಹೋಗ್ತಿದ್ದೆ ನನ್ನ ಮಗ ನಡೆಯಲ್ಲ ಅಂತಾನೆ. ನೀನು ಹೋಯ್ತಾ ಅಣ್ಣನ ಜೊತೆ ಹೋಯ್ತಾ? ಬಿಡೋ ಕಣ್ಣೇನಾಯ್ತು? ಬಾಮ ಎಲಿಫೆಂಟ್ ಟೂರ್ ನೋಡೋಣ. ಅಯ್ಯೋ ಇವನಿಗೆ ಎಲಿಫೆಂಟ್ಗಿಂತ ಮಕ್ಕಳು ನೋಡಿದ್ರೆ ಸಾಕು. ಇವನು ಸ್ಟನ್ನಾಗಿ ಅಲ್ಲೇ ನಿಂತು ಮಾಡಿ ತೋರಿಸ್ತೀನಿ. ಎಷ್ಟು ಎಲಿಫೆಂಟ್ ಇದೆ ನೋಡು ಮಮ್ಮ. ಉಗ್ರು ಕ್ಲೀನ್ ಮಾಡ್ತಾ ಇರೋದು ನೋಡು. ಅದು ಹೆಂಗೆ ಮಾಡಿಸ್ಕೊತಾ ಇದೆ ನೋಡು ಮಲ್ಕೊಂಡು ಸುಖ. ದಿನ ಸ್ನಾನ ಮಾಡ್ತಾರ ಸುಪ್ಪಿ? ಮೇಂಟೈನ್ ಮಾಡೋಕ್ಕೆ ಕ್ಯಾಂಪ್ ಮಾಡಿರ್ತಾನೆ ಇದನ್ನು. ದಿನ ಏನು ಗಲೀಜಾಗುತ್ತೆ ಅಂತ. ಅಯ್ಯೋ ಅಂಕಲ್ ಪಾಪ, ಅದಕ್ಕೆ ಎರ್ದಂಗೆ ಆಗ್ತಾ ಇದೆಯೋ ಉಜ್ದಂಗೆ ಆಗ್ತಾ ಇದೆಯೋ. ನಿಮ್ಮೆಲ್ಲರಿಗೂ ಗೊತ್ತಾ, ಪ್ರಾಣಿಗಳ ಹತ್ರ ಬೆಳ್ಳಕ್ಕಿಗಳು ಓಡಾಡ್ತಾ ಇರ್ತೀವಿ ಯಾವಾಗ್ಲೂ. ಈ ಹಸು ನಿಲ್ಸಿರಲಿ, ಇಲ್ಲ ನಾವು ಒಂದು ಹಸು ಕಟ್ಟಾಕಿರಲಿ, ಮೇಕೆ ಕಟ್ಟಾಕಿರಲಿ, ಏನೇ ಕಟ್ಟಾಕಿರಲಿ, ಬೆಳ್ಳಕ್ಕಿಗಳು ಯಾವಾಗಲೂ ಅದ್ರ ಹತ್ರ ಇರುತ್ತೆ. ಯಾರಿಗಾದ್ರೂ ಗೊತ್ತಿದೆಯಾ ಏನಕ್ಕೆ ಅಂತ? ಇಲ್ಲಿ ನೋಡಿ ಇಲ್ಲೊಂದು. ದ ಓನ್ಲಿ ರೀಸನ್ ಈಸ್ ಯಾವಾಗಲೂ ಪ್ರಾಣಿಗಳು ಕಟ್ಟಾಕ್ದಾಗ ಅದು ಸುತ್ತ ಸೊಳ್ಳೆಗಳು ಓಡಾಡ್ತಾ ಇರುತ್ತೆ, ನೊಣಗಳು ಅಥವಾ ಹುಳಗಳು ಓಡಾಡ್ತಾ ಇರುತ್ತೆ. ಈ ಬೆಳ್ಳಕ್ಕಿ ಕೆಲಸ ಏನು ಅಂತ ಕೇಳಿದ್ರೆ ಅದಕ್ಕೆ ಈಸಿ. ನೀವು ಹೋಗಿ ಎಲ್ಲಾದರೂ ಊಟ ಹುಡುಕ್ಬೇಕು ಅಂತ ಇಲ್ಲ. ಈ ಥರ ಪ್ರಾಣಿಗಳ ಹತ್ರ ಸುತ್ತಮುತ್ತ ಓಡಾಡ್ತಾ ಇದ್ದರೆ ಎಲ್ಲಿ ಸೊಳ್ಳೆಗಳು ನೊಣಗಳು ಓಡಾಡ್ತಾ ಇರುತ್ತೋ ಅಲ್ಲಿ ಹೋಗಿ ಆ ಹುಳಗಳನ್ನ ಹಿಡ್ಕೊಂಡು ತಿನ್ನೋದು. ಆಯಿತಾ? ಆ ಥರನೇ ಅದಕ್ಕೇ ಆ ಬೆಳ್ಳಕ್ಕಿಗಳಿಗೂ ಆ ಪ್ರಾಣಿಗಳ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿರುತ್ತೆ. ಸಿ, ನೀವು ನೋಡ್ಬೋದು ಯಾವಾಗಲೂ ಅಷ್ಟೇ ಎಲ್ಲ ಪ್ರಾಣಿಗಳ ಸುತ್ತನೂ ಬೆಳ್ಳಕ್ಕಿಗಳು ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ದಿಸ್ ಇಸ್ ದ ರೀಸನ್. ಅಂದರೆ ನಿಜ ಇವರು ಇದೆಲ್ಲ ಮಾಡ್ತಾ ಇರೋದು ಆನೆ ನೋಡಿ ಹೆಂಗೆ ಕೂಗ್ತಾ ಇದೆ. ಇದೆಲ್ಲ ಮಾಡ್ತಾ ಇರೋದು ನೋಡ್ತಾನೆ ನಿಜ ಇವ್ರು ಚೆನ್ನಾಗಿ ನೋಡ್ಕೋಬೋದು ಆನೆಗಳನ್ನ. ಬಟ್ ಕೆಲವು ಕಡೆ ತುಂಬ ಕ್ರೂಯಲ್ಲಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇವರು ದಿನ ತೊಳೆಯೋದು, ಆ ಉಗುರು ಕ್ಲೀನ್ ಮಾಡೋದು, ಉಜ್ತಾ ಇರೋದು ಅವೆಲ್ಲ ನೋಡ್ಕೊಂತ ಕೇಳಿದ್ರೆ ಖುಷಿ ಆಗುತ್ತೆ. ಅದಕ್ಕೆ ಹೋಗೋಣ, ನೆಕ್ಸ್ಟ್ ಆನೆಗಳ ಹತ್ರ ಹೋಗೋಣ. ನಾನು ನಿಮಗೆ ಇಲ್ಲೊಂದು ಆನೆ ಮಲ್ಕೊಂಡು ಸ್ನಾನ ಮಾಡಿಸ್ಕೊಳ್ತಾ ಇದೆ ಅಂತ ತೋರಿಸಿದ್ನಲ್ಲ. ಏನಂತ ಕೇಳಿದ್ರೆ ಆ ಆನೆ ಇಟ್ಸ್ ಅ ಹೈಯೆಸ್ಟ್ ರೆಕಾರ್ಡ್ ಇಂಡಿಯನ್ ಏಷ್ಯನ್ ಎಲಿಫೆಂಟ್ಸಲ್ಲೇ ಇವನ ವೆಯ್ಟ್ ನೋಡಿ ಕೂಗ್ತಾ ಇರೋದು. ಇಂಡಿಯನ್ ಎಲಿಫೆಂಟ್ಸ್ ವೇಟಲ್ಲಿ ಹೈಯೆಸ್ಟ್ ವೇಟ್ ಅಂತೆ ಇವನು. 8300 kgs ಇದ್ದಾನಂತೆ ಇವನು. ಸೊ ಅದಕ್ಕೆ ಪೂರಕವಾದ ಸಾಕ್ಷಿನ ನಾನು ಇಲ್ಲಿ ಹಾಕಿದ್ದೀನಿ ನಿಮಗೆ. ಗೂಗಲ್ ರಿವ್ಯೂ ತೆಗೆದು ಹಾಕಿದ್ದೀನಿ. ಹಿಸ್ ನೇಮ್ ಈಸ್ ನಂದನ್. ಎಲ್ಲರಿಗೂ ಗೊತ್ತಿರಲ್ಲ. ದಿಸ್ ಈಸ್ ಐ ಥಿಂಕ್ ಎ ಯೂನಿಕ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರೋದು.
ಸೊ ಆ ಆನೆ ಇರೋದು ಬಂದು ಗುರುವಾಯೂರಲ್ಲಿ ಆನಕೋಟದಲ್ಲಿ. ಸೊ ಹೀಸ್ ನಂದನ್ 8300 kg, ಅಂದರೆ ನಮ್ಮ ಅಭಿಮನ್ಯುಗಿನ್ನ ಜಾಸ್ತಿ, ನಮ್ಮ ಭೀಮನ್ಗಿನ್ನ ಜಾಸ್ತಿ ಅಲ್ಲ. ಈ ಕ್ಯಾಂಪ್ಗೆ ಸೀನಿಯರ್ ಅಂತೆ ರಾಧಾಕೃಷ್ಣ, 75 years. ಹೌದಾ? 75 years. ಈ ಎಲಿಫೆಂಟ್ ನಾನು ನಿಮಗೆ ಬೆಳಕಿ ಸ್ಟೋರಿ ಹೇಳ್ತಿದ್ನಲ್ಲ, 75 years ಅಂತೆ ನೋಡಿ. ಅದಕ್ಕೆ ಈ ಕ್ಯಾಂಪಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ಏಜ್ಡಲ್ಲಿ. ಸೊ ಅವರು ಅದ್ರ ಹೆಸರು ಬಂದು ರಾಧಾಕೃಷ್ಣ ಅಂತ. 75 years ಆದ್ರೂ ನಿಜ ಎಷ್ಟು ಹೆಂಗಾಗಿದೆ ಗೊತ್ತಾ. ನಮ್ಮ ಕಡೆ ನಮ್ಮ ಬನ್ನಾರ್ಘಟ್ಟದಲ್ಲಿ ಒಂದು ಆನೆ ನೋಡಿದ್ದೀವಿ. ಹೇಗೆ ಅಂದರೆ 75 50 ಮೇಲೆ 70 ಆಗ್ತಿದ್ದಂಗೆ ಒಂಥರ ಶ್ರಿಂಕ್ ಆದಂಗೆ ಆಗಿರುತ್ತೆ ಬಾಡಿಗಳು. ಬಟ್ ನೋ, ಇದು ಆ ಥರ ಇಲ್ಲ. ಎಷ್ಟು ಚೆನ್ನಾಗಿದೆ, ಇನ್ನೂ ಹೆಂಗೆ ಥರ ಕಾಣಿಸುತ್ತೆ. ಇವ್ನು ಮಾತ್ರ ದೈತ್ಯ. ನಾನು ನಿಜ ನೋಡಬೇಕಾದ್ರೆ ಅವ್ನಿಗೆ ನಮ್ಗೆ ಗೇಜ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವ್ನು ಮಲಗಿದಾನಲ್ಲ ಅಂತ. ಮಲಗಿರ್ಬೇಕಾದ್ರೂ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದಾನೆ. ಎದ್ದು ನಿಂತ್ಕೊಂಡ್ರೆ ಏನು ಸಕ್ಕದಾಗಿರುತ್ತೋ ಏನೋ. ನನಗೆ ನಮ್ಮ ಅಭಿಮನ್ಯುಗಿನ್ನ ದಪ್ಪ ಇದ್ದಾನೆ, ಭೀಮನ್ಗಿಂತ ದಪ್ಪ ಇದೆ ಅಂತ ಕೇಳಿದ್ರೆ ನೋಡೋಕ್ಕೆ ಶಾಕ್ ಆಗುತ್ತೆ. ಒಳ್ಳೆ ಹೈಟ್ ಇದ್ದಾನೆ ಇವನು. ನೋಡೋಣ ಆ ಕಡೆಯಿಂದ ಬರ್ಬೇಕನ್ನಾರು ಎದ್ದಿದ್ರೆ. ಇವ್ನು ನೋಡಿ ಏನು ಸಕ್ಕದಾಗಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಏನು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ. ಆಗಲೇ ಕಾಲು ತೊಳಸ್ಕೊತಾ ಇದ್ದೀನಿ, ನೋಡಬೇಕಾಗಿತ್ತು. ಒಂದು ಕಾಲು ಎತ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು ಇವರೇ ಲಕ್ಷ್ಮೀನಾರಾಯಣ ಅಂತ. ಆಗಲೇ ಸೌಂಡ್ ಮಾಡ್ತಾಯಿತ್ತಲ್ಲ ಆನೆ, ಇದೇ ಆನೆ. ಅಂದರೆ ನಮ್ಗೆ ಇಲ್ಲಿ ಯಾರೂ ಲೋಕಲ್ ಗೈಡ್ಸ್ ಇಲ್ಲ ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಪ್ರತಿಯೊಂದು ನಾವು ಇಲ್ಲಿ ಯಾರನ್ನಾದ್ರೂ ಕೇಳಬೇಕು, ಇಲ್ಲಾಂದರೆ ಗೂಗಲ್ನ ಆಧಾರಿತವಾಗಿರಬೇಕು. ಬಟ್ ನಾನು ನನ್ನ ಕೈಲಾದಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಕಲೆಕ್ಟ್ ಮಾಡಿಕೊಂಡು ಅವ್ರವ್ರನ್ನ ಕೇಳಿ. ಬಟ್ ನಾನು ಅದನ್ನು ಐ ಆಮ್ ನಾಟ್ ಯೂಸ್ ಟು ಇಟ್. ಕೇಳಿ ಅಭ್ಯಾಸ ಇಲ್ಲ, ಬಟ್ ಆದರೂ ಕೇಳಿ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಆನೆ ಲದ್ದಿ ನೋಡಿದ್ರೆ, ನಮ್ಮ ದಸರಾದಲ್ಲಿ ಆನೆಗಳನ್ನ ನೋಡಿದಾಗ, ಆನೆ ಲದ್ದಿ ನೋಡಿದಾಗ ಹೋಗಿ ಜನ ಪಚ 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 ಅಂತ ತುಳಿತಾ ಇದ್ರಲ್ಲ, ಇಲ್ಲಿ ಆ ಥರ ಇಲ್ಲವೇ ಇಲ್ಲ. ಅದನ್ನ ಎತ್ತಿ ಅವ್ರನ್ನ ಗೊಬ್ಬರ ಮಾಡೋಕ್ಕೆ ಹಾಕ್ಬಿಡ್ತಾರೆ. ಗೊಬ್ಬರಕ್ಕೆ ಹಾಕ್ತಾರೋ ಎಸಿತಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಆ ಥರ ಕೇರಳದಲ್ಲಿ ತುಳಿಬೇಕು, ಅದರಿಂದ ಶಕ್ತಿ ಬರುತ್ತೆ, ಅದೆಲ್ಲ ಏನೂ ಇಲ್ಲ. ರೆಸ್ಟಿಂಗ್, ಅದು ನೋವಾಯ್ತಮ್ಮ, ಅದಕ್ಕೆ ರೆಸ್ಟಿಂಗು. ಸಿ ಏನೋ ಒಂದು ಬಂಪ್ ಇದೆ ಪಾಪ ಅದ್ರ ಬ್ಯಾಕ್. ಮಾಹುತ್ನ ಹೋಗ್ಬೇಡತ್ತೆ ಕರಿಯೋದು ನಡು. ಮದ ಇದೆ ಅನಿಸುತ್ತೆ. ಹಾಂ, ಇದತ್ರ ನೀರು ಬರ್ತಾ ಇದೆ ಈಗ, ಲೈಟಾಗಿ ಮದ ಬರ್ತಾ ಇದೆ ಅದಕ್ಕೆ. ಆಲ್ಮೋಸ್ಟ್ ಎಲ್ಲ ಗಂಡಾನೆಗಳೇ. ನಿಮಗೆ ಹೆಣ್ಣಾನೆಗಳು ತುಂಬ ಕಡಿಮೆ ನೋಡೋಕೆ ಸಿಗೋದಿಲ್ಲಿ. ಇದೆಲ್ಲ ಏನು ಟೆಂಪಲ್ ಎಲಿಫೆಂಟ್ಸ್ ಅಂತಪ್ಪ. ಹಾಂ, ಎಲ್ಲ ಟೆಂಪಲ್ದೇನಾ? ನೈಸ್. ಈ ತ್ರಿಸೂರಲ್ಲೆಲ್ಲ ಆನೆಗಳ ಜೊತೆನೇ, ಅಂದರೆ ಒಂದು ದೇವ್ರ ಮೆರವಣಿಗೆ ಎಲ್ಲ ಆನೆಗಳ ಮೇಲೆ ಮಾಡ್ತಾರಲ್ಲ, ಐ ಥಿಂಕ್ ಇಲ್ಲಿಂದನೇ ತಗೊಂಡೋಗ್ತಾರೆ ಅನಿಸುತ್ತೆ. ಇಲ್ಲ, ಅಲ್ಲಿ ಆನೆನೇ ಒಂದು ದೊಡ್ಡ ರಾಜನ ಥರ ಟ್ರೀಟ್ ಮಾಡ್ತಾರೆ. ವೆರಿ ಸ್ಪೆಷಲ್. ಐ ಡೋಂಟ್ ನೋ ಆನೆ ಎಲ್ಲಿದೆ ಅಂತ. ನಾವು ನಿನ್ನೆ ರಾತ್ರಿ ಬರಬೇಕಾದ್ರೆ ನೋಡಿದ್ವಲ್ಲ, ಅದೇ ಆನೆ ಇರಬೇಕೇನೋ. ಬಟ್ ಗೊತ್ತಿಲ್ಲ, ಐ ಆಮ್ ನಾಟ್ 100% ಶ್ಯೂರ್. ಯಾರನ್ನಾದ್ರೂ ಕೇಳ್ತೀನಿ, ಆನೆ ಇಲ್ಲೇ ಇದೆಯಾ ಅಥವಾ ಇಲ್ಲ, ಅಲ್ಲಿ ಟೆಂಪಲಲ್ಲೇ ಇರುತ್ತೆ ಅನಿಸುತ್ತೆ. ಬಟ್ ಅಲ್ಲಿ ಹೇಗೆ ಅಂತ ಕೇಳಿದ್ರೆ, ಆ ಆನೆನ ತುಂಬ ಒಳ್ಳೆ ರಾಜನ ಥರ, ಅಂದರೆ ಅದು ಆನೆ ದೇವ್ರನ್ನ ಎತ್ಕೊಂಡು ಹೊರಗಡೆ ಬರ್ತಾ ಇದ್ರೇ ತುಂಬ ಕೂಗ್ತಾರೆ. ಒಂದ್ಸಲಿ ಯಾವತ್ತಾದರೂ ಇದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಬಟ್ ಪ್ರಾಬ್ಲಮ್ ಈಸ್, ಅಲ್ಲಿ ಯಾವಾಗಾದರೂ ಫಂಕ್ಷನ್ ಆಗಲಿ, ನಾನು ತುಂಬ ಸಲ ವೀಡಿಯೋಸ್ ನೋಡಿರೋದಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆನೆಗಳು ಓಡ್ ಬಂದ್ಬಿಡೋದು, ಅಟ್ಟಿಸ್ಕೊಂಡ್ಬಂದ್ಬಿಡೋದು, ಆ ಸೌಂಡ್ಸ್ಗಳಿಗೆ ಆ ಥರ ಆಗುತ್ತೆ. ಅದೊಂದು ಭಯ ಆಗುತ್ತೆ. ಈ ಸಲಿನೂ ಹಾಗೆ ಆಗಿತ್ತು. ಸೊ ಅದೊಂದು ಭಯ, ಎಲ್ಲ ಆ ಥರ ಆಗ್ಬಿಟ್ರೆ ಅಂತ ಹೇಳಿ. ಅದು ಬಿಟ್ಟರೆ ಆನಿಮಲ್ಸ್ ಆರ್ ವೆರಿ ಕ್ಯೂಟ್. ಇದೊಂದು ಆನೆ ಮಾತ್ರ ನಂಗೆ ಸ್ವಲ್ಪ ಸಣ್ಣ ವೀಕ್ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ಯಾಕೆ ಅಂತ. ಅದಿರೋದೇ ಹಂಗೆ ಏನೋ ಗೊತ್ತಿಲ್ಲ. ಅದ್ರ ಹೊಟ್ಟೆ ನೋಡಿ ಎಷ್ಟು ಸಣ್ಣ ಇದೆ. ಇದೆಲ್ಲ ನಾರ್ಮಲ್. ಲೆಟ್ಸ್ ಸಿ. ಸುಪ್ರೀತಿಗೆ ನೋಡಿ, ಅದು ರೆಸಿಪ್ರಿಕೇಟ್ ಮಾಡುತ್ತಂತೆ. ಗುಡ್ ಬಾಯ್. ನಮ್ಮ ಕಡೆಯವ್ರೆ ಮಚ್ಚ, ಅಷ್ಟು ರೆಸ್ಪೆಕ್ಟ್ ಇರಬೇಕು. ಓ ನಡಿ. ಇಲ್ಲಿ ನೋಡಿ, ರಾಶಿ ನೋಡಿ ಆನೆಗಳದು. ಅಂದರೆ ತುಂಬ ಫಲವತ್ತಾದ ಗೊಬ್ಬರ ಅಥವಾ ತುಂಬ ಫಲವತ್ತಾದ ಇದು ಅಂತ ಕೇಳಿದ್ರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನೇ ಹೇಳಿದ್ದು. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟು ಸೊಳ್ಳೆಗಳು, ನೊಣಗಳು ಓಡಾಡ್ತಾ ಇದೆ ಅದ್ರ ಸುತ್ತ. ಬೆಳ್ಳಕ್ಕಿಗಳ ಕೆಲಸ ಏನು ಅಂತ ಕೇಳಿದ್ರೆ ಇದೇ ಕೆಲಸ. ಏನಿದೆಯೋ ಅದನ್ನೆಲ್ಲ ಹಿಡಿದು ತಿನ್ನೋದು. ಸಖತ್ ಒಳ್ಳೆ ಗೊಬ್ಬರ ಇದು. ಅಂದರೆ ಬೆಳೆ ಬೆಳೆಯೋರಿಗೆ, ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ.
ಇದು ಕೂಡ ಏಜ್ಡ್ ಥರನೇ ಕಾಣಿಸ್ತಾ ಇದೆ, ಬಟ್ ಇನ್ಫಾರ್ಮೇಷನ್ ಕೊಡೋರು ಯಾರೂ ಇಲ್ಲ. ಅದು ಎಲ್ಲ ಆನೆಗಳು ಡ್ಯಾನ್ಸ್ ಮಾಡ್ತಾ ಇದೆ, ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಬಿಹೇವಿಯರಾ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ಒಂದು ಏನಂತ ಹೇಳಿ, ದೇವ್ರ ಸೃಷ್ಟಿ ಹೆಂಗೆ ಅಂತ ಕೇಳಿದ್ರೆ ಎಷ್ಟು ದೊಡ್ಡ ದೇಹಕ್ಕೆ ಎಷ್ಟು ಪುಟ್ಟ ಕಣ್ಣು ಅಲ್ವಾ. ದಿನ ಸ್ನಾನ ಮಾಡ್ತಾರೆ, ಒನ್ ಬೈ ಒನ್. ಅಲ್ಲಿ ಏನು ಆನೆ ಕಾಣ್ತಿದ್ದಿಲ್ಲ ಅದೇ ಆನೆ ನಿನ್ನೆ ರಾತ್ರಿ ನಾವು ಶೂಟ್ ಮಾಡಿದ್ದು, ನಮಗೆ ಬರಬೇಕಾದ್ರೆ ಸಿಕ್ಕಿದ್ದು. ಹಾಂ, ಅದು ಬೊಟ್ಟಿಟ್ಟಿದ್ದಾರೆ ನೋಡು, ಅದು ನಂಗೆ ಚೆನ್ನಾಗಿ ಗೊತ್ತಾಯ್ತು ಆ ಬೊಟ್ಟು ನೋಡಿ, ವೈಟ್ ಕಲರ್ ಬೊಟ್ಟು. ಇದೆಲ್ಲ ದೇವಸ್ಥಾನದ ಆನೆಗಳು ಅನ್ಸುತ್ತೆ ಅಲ್ವಾ, ಅಂದರೆ ಕರ್ಕೊಂಡು ಹೋಗ್ತಾರಾ? ಹೋದ್ಸಲಿ ನಾನು ಮಾಲೆ ಹಾಕಿದ್ದಾಗ ನಾನು ಬಂದು ನೋಡಿದ್ದು ಅವಾಗಲೇ ಆಲ್ಮೋಸ್ಟ್ 10ರಿಂದ 12 ಆನೆ ದೇವಸ್ಥಾನಕ್ಕೆ ಸುತ್ತ ಅದು ಏನೋ ಮೆರವಣಿಗೆ ಮಾಡ್ತಿದ್ದೆ. ಏನೋ ಸ್ಪೆಷಲ್ ಪೂಜೆ ದಿನ ಕರ್ಕೊಂಬರ್ತಾರಲ್ಲ ಎಲ್ಲ ಆನೆಗಳನ್ನು, ಎಲ್ಲ ಆನೆನೂ ಕರ್ಕೊಂಬರಲ್ಲ. ಇಲ್ಲ ಆಲ್ಮೋಸ್ಟ್ 60 ಆನೆ ಐತೆ, ಕರ್ಕೊಂಬರ್ತಾರೆ. ಒಂದು 10-15 ಆನೆಗಳು ಕರ್ಕೊಂಬರ್ತಾರೆ. ಅದಕ್ಕೆ ಬಟ್ಟೆ ಹಾಕ್ತಾರೆ ಗೊತ್ತಾ, ಅದಕ್ಕೆ ಹಾಕಿ ಡೆಕೋರೇಷನ್ ಮಾಡಿ. ಚಿನ್ನದ ಇಷ್ಟಪ್ಪ ನಾನು ನೋಡಿದ್ದು, ಇಷ್ಟಪ್ಪ ಹಿಂಗೆ ಕತ್ತಲ್ಲಿ ಅದು ಏನ್ ಡಾಲರ್ ಹಾಕಿದ್ದು, ಚಿನ್ನದ ಚೈನ್ ವಿತ್ ಡಾಲರ್. ಎಲ್ಲ ಆನೆಗಳಿಗೂ ದೇವ್ರದ್ದು ಒಂದು ಆನೆ ಇದೆ ಅನ್ಸುತ್ತೆ ಮೇ ಬಿ. ಆ ಒಂದು ಆನೆಗೆ ಫ್ರಂಟ್ ಅಲ್ಲಿ ಹಾಕಿದ್ರು, ಅದನ್ನ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರು. ಇದಕ್ಕೂ ನೋಡಿ ಎಲ್ಲದಕ್ಕೂ. ನಾನು ಅದನ್ನ ತ್ರಿಸೂರಲ್ಲಿ ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿಂದ 40 ಕಿಲೋಮೀಟರ್ ಅಲ್ಲಿದೆ ಬೇರೆ ಆನೆಗಳಿರುತ್ತೆ ಅನ್ಸುತ್ತೆ ಅಲ್ವಾ. ತ್ರಿಸೂರಲ್ಲಿ ಮನೆಗೆ ನೀನು ಆನೆನ ಹೈರ್ ಮಾಡಬಹುದು. ಆನೆನ ಲೀಸ್ ತಗೊಂಡು ನೀನು 1 ತಿಂಗಳು 15 ದಿನ ತರ ಇಟ್ಕೋಬಹುದು ಆನೆನ, ನಿನ್ ಕೆಪಾಸಿಟಿ ಇದ್ರೆ. ಕೆಪಾಸಿಟಿ ಚೆಕ್ ಮಾಡ್ತಾರೆ, ಆನೆ ಸಾಕು ಕೆಪಾಸಿಟಿ ನೀನಿದ್ಯಾ ಅಂತ. ನೀನು ಆನೆ ತರ ಇದ್ರೆ, ಆನೆ ತರ ಅಂದ್ರೆ ದುಡ್ಡಲ್ಲಿ ಆನೆ ತರ ಇರ್ಬೇಕು. ನಾನಿವಾಗ ಸರ್ರಿಗೆ ಬೈದಿರ್ತಾ ಇದ್ದೆ ನೋಡಿ. ಅಲ್ಲಿ ಕೆಳಗಡೆ ಹಾಕಿದಾರಲ್ಲ ವೈಟ್ ಕಲರು, ಅದೆಲ್ಲ ಮರದ ತೊಗಟೆಗಳು ನೋಡಿ. ಅಲ್ಲಿ ಸೇರಿಸಿಟ್ಟಿದಾರಲ್ಲ ಅದು, ಅದೇ ಒಳಗಡೆ ಇರುತ್ತಲ್ವಾ ತೊಗಟೆ, ಆ ಥರದ್ದು ಅದು ತಿನ್ನಕ್ಕೆ ಅಂತ. ಅದು ಆನೆ ಹೇಗೆ ಎಷ್ಟು ಕ್ಲೆವರ್ ಅಂದರೆ ನೋಡಿ, ಸೊಪ್ಪನ್ನು ಬಿಡಿಸ್ಕೊಂಡು ಅದನ್ನು ಒದರ್ಕೊಂಡು ಮೇಲ್ಗಡೆ ಸೊಳ್ಳೆ ಎಲ್ಲ ಹಾರಾಡ್ತಾ ಇರುತ್ತಲ್ಲ, ಅದಕ್ಕೆ ಇರಿಟೇಟ್ ಆದಾಗ ಅದರಲ್ಲೇ ಬಡ್ಕೊಂಡು ಆಮೇಲೆ ಆ ಸೊಪ್ಪನ್ನು ತಿನ್ನುತ್ತೆ ನೋಡಿ. ಹೆಂಗೆ ಆನೆ ಕೈಯಲ್ಲಿ ಹೊರಿಸ್ತಾರೆ ಅಂತ. ಅವಕ್ಕಿವೆಲ್ಲ ಏನೂ ಇಲ್ಲ ಅನ್ಸುತ್ತೆ. ಎಷ್ಟು ಕ್ಯೂಟ್ ಅಲ್ಲ, ಎಷ್ಟು ಚೆನ್ನಾಗಿ ಎತ್ಕೊ ಬರ್ತಾ ಇದೆ. ಝೂಮಲ್ಲೇ ಬೇಕು. ಬಾಯ್ ಬೇಬಿ. ನೋಡಿ ಎಷ್ಟು ಭಾರ ಇರುತ್ತೆ ಅಂದರೆ, ಇದು ಆಲ್ಮೋಸ್ಟು ನಾನು ಕೇಳಿರೋ ಪ್ರಕಾರ 80 to 100 kgs ಇರುತ್ತಂತೆ ಈ ಚೈನು. ಆ ಚೈನನ್ನು ಹೆಂಗೆ ಎಳ್ಕೊಂಡು ಹೋಗ್ತಿದೆ, ಒಳ್ಳೆ ಏನೋ ದಾರ ಎಳ್ಕೊಂಡು ಹೋದಂಗೆ ಅದಕ್ಕೆ. ಇದು ಒಂದೇ ಎಲಿಫೆಂಟ್ ಹತ್ರ ಹೋಗಕ್ಕೆ ಬಿಟ್ಟಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬಾ ಸೌಂಡ್ ಕೇಳ್ತಿದ್ರೆ ಎಷ್ಟು ಭಯ ಆಗುತ್ತೆ ನೋಡು. ಏನು ಆಗಲ್ಲ, ಎಲಿಫೆಂಟ್ ಕೂಗ್ತಾ ಇದೆ ಅಷ್ಟೇ, ಏನಾಗಲ್ಲ ಪಾಪು. ಇದೊಂದೇ ಆನೆ ನಮಗೆ ಇಷ್ಟು ಹತ್ರ ಬರೋಕ್ಕೆ ಬಿಟ್ಟಿದ್ದು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಬಿಕಾಸ್ ಇಲ್ಲಿ ಮಾಹುತ್ ಇಲ್ಲೇ ಕೂತಿದ್ದಾರೆ ಅಂತ ಹೇಳಿ. ಅದು ಫುಡ್ ಟೈಮು. ನಾನು ಹೇಳಿದ್ನಲ್ಲ ನಿಮಗೆ, ಅದು ಒಳಗಡೆ ಬಾಳೆ ದಿಂಡಿನ ಥರ ತೆಳ್ಳಗಿರೋದನ್ನ ಕೊಡ್ತಾರೆ ತಿನ್ನೋಕ್ಕೆ ಅಂತ. ಅದು ತಿಂತಾ ಇದೆ. ಹೆಣ್ಣಾನೆ ಅನಿಸುತ್ತೆ ಇದು ನೋಡಿ. ಆನೆ ಕತ್ತಲ್ಲಿ ಚೈನ್ ನೋಡಿ, ಅದಕ್ಕೊಂದು ಪುಟ್ಟ ತಾಯ್ತ ನೋಡಿ. ಆ ಚೈನ್ ಅಮ್ಮಮ್ಮ ಅಂದರೂ ಒಂದು 30-40 kg ಇರುತ್ತೆ. ಇಲ್ಲ ಅಷ್ಟು ಇದೆಯಾ ಇಲ್ವೋ ಗೊತ್ತಿಲ್ಲ. ಹಾಂ ನೋಡಿ, ಅಂದರೆ ಇಲ್ಲೆಲ್ಲ ಆನೆಗಳಿಗೂ ಇಲ್ಲ, ಕೆಲವು ಆನೆಗಳಿಗೆ ಆ ಥರ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಈ ಥರ ಬೊಟ್ಟಿಟ್ಟಿದ್ದಾರೆ. ಐ ಥಿಂಕ್ ದೇವರ ಆನೆಗಳು ಅನ್ಸುತ್ತೆ. ಇದನ್ನೆಲ್ಲ ಉತ್ಸವಕ್ಕೆ ಅಥವಾ ಮೆರವಣಿಗೆ ಕರ್ಕೊಂಡು ಹೋಗೋ ಆನೆಗಳು ಅನ್ಸುತ್ತೆ ನೋಡಿ. ಅದಕ್ಕೊಂದು ಲಾಕೆಟ್ ಎಷ್ಟು ಕ್ಯೂಟಾಗಿದೆ, ಎಷ್ಟು ಕ್ಲೀನಾಗಿ ಕಿತ್ಕೊಳ್ಳುತ್ತೆ ನೋಡಿ. ಅದು ಹೆಂಗೆ ಎಷ್ಟು ಕ್ಲೀನಾಗಿ ಬೇರೆ ಮಾಡುತ್ತೆ. ಓಕೆ ಗಾಯ್ಸ್, ಈಗ ನಮ್ಮದು ಆನೆಕೊಟ್ಟ ಮುಗೀತು. ಆನೆಕೊಟ್ಟ ಆದಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಬೀಚು. ನಾವು ಹೇಳಿದ್ರಲ್ಲ, ಆದಷ್ಟು ಬೇಗ ಕವರ್ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ನಾವು ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ಬೇಕಂತ. ದರ್ಶನಕ್ಕೆ ಅಂತ ಕೇಳಿದ್ರೆ ಹೋಗಿದ ತಕ್ಷಣ ನಮಗೆ ದರ್ಶನ ಸಿಗಲ್ಲ, ತುಂಬ ಹೊತ್ತು ಕಾಯಬೇಕಾಗುತ್ತೆ. ಆ್ಯಂಡ್ ಜನಗಳು, ಗಾಡಿಗಳು ನೋಡ್ತಂತ ಕೇಳಿದ್ರೆ ಜನಗಳು ಜಾಸ್ತಿ ಇದ್ದಾರೆ. ಬೇಕು ಅಂತ ಕೇಳಿದ್ರೆ ನಾವು ಸ್ಪೆಷಲ್ ಟಿಕೆಟ್ ತೊಗೋಬೋದು, ಪರ್ ಪರ್ಸನ್ 100 rupees ಆಗುತ್ತೆ. ಬಟ್ ನಾವು ನೋಡೋಣ ಅಲ್ಲಿ ಹೇಗೆ ಜನಗಳು ಹೇಗಿದ್ದಾರೆ ದೇವಸ್ಥಾನದಲ್ಲಿ, ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು
ಬೀಚ್. ಸೊ ದಿಸ್ ಇಸ್ ಕಾಲ್ಡ್ ಚವಕಾಡ್ ಬೀಚ್ ಅಂತ. ತುಂಬ ಬಿಸಿಲಿದೆ ಕೇರಳದಲ್ಲಿ. ಇವರೆಲ್ಲ ಯಾಕೆ ಆಕ್ಚುಲಿ ನನ್ನ ಅನ್ಕೊಂಡಿರುವಾಗ ಕೇರಳ ಪೀಪಲ್ ಯಾಕೆ ದಪ್ಪ ಇರಲ್ಲ ಅಂತ ಕೇಳಿದ್ರೆ ಓನ್ಲಿ ರೀಸನ್ ಇಸ್ ಈ ಬಿಸಿಲಿಗೆ ಅವ್ರು ಬೆಂದುನೇ ಸಣ್ಣ ಇರ್ತಾರೆ ಅವರು. ಆಮೇಲೆ ನಮಗೆ ಇನ್ನೊಂದು ಏನಂತ ಕೇಳಿದ್ರೆ ಇಲ್ಲಿ ಎಲ್ಲೂ ಕೂಡ ನಿಮಗೆ 1 ನಿಮಿಷ ಪಾರ್ಕಿಂಗ್ ಎವಳು 30 rupees. ಓಕೆ, ಇಲ್ಲಿ ಏನಂತ ಕೇಳಿದ್ರೆ ಇಲ್ಲಿ ಎಲ್ಲೂ ಕೂಡ ನಿಮಗೆ ಜಂಕ್ ಫುಡ್ ಸಿಕ್ಕಲ್ಲ. ಜಂಕ್ ಫುಡ್ ಇನ್ ದ ಸೆನ್ಸ್ ಲೈಕ್ ನಮಗೆ ನಮ್ಮ ಕಡೆ ಸಿಗುತ್ತಲ್ಲ ಪಾನಿಪುರಿ, ಗೋಬಿ ಮಂಚೂರಿ, ಈ ಥರ ಯಾವುದೇ ಥರದ ಜಂಕ್ ಫುಡ್ಸ್ ಸಿಕ್ಕಲ್ಲ ನಮಗೆ ಇಲ್ಲಿ. ದೇ ಈಟ್ ವೆರಿ ಹೆಲ್ದಿ. ಸೊ ಇಲ್ಲಿ ಸಖತ್ ಬಿಸಿಲಿದೆ. ಇಲ್ಲಿಂದ ನೋಡೋಣ, ಇಂದ ಆದಮೇಲೆ ನಾವು ಟೆಂಪಲ್ಗೆ ಹೋಗಬೇಕು. ಐ ಥಿಂಕ್ ನೈಟ್ ಟೈಮು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಇವತ್ತು ಆಯಿತು ಅಂದರೆ ದರ್ಶನ ಎಲ್ಲ ಮುಗಿದ್ಮೇಲೆ ಮತ್ತೆ ಬರ್ತೀನಿ ಸಾಯಂಕಾಲ ಬೀಚ್ಗೆ. ಅಂದರೆ ನಂಗೆ ಸಖತ್ ಇಷ್ಟ ಬೀಚ್ ಮುಂದೆ ನೈಟ್ ಹೊತ್ತು ಕುತ್ಕೊಳ್ಳೋದಕ್ಕೆ. ನೋಡೋಣ, ಆದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಆಯಿತು ಅಂತ ಕೇಳಿದ್ರೆ ಬರೋಣ ಬೀಚ್ ಹತ್ರ. ಈಗ ಸದ್ಯಕ್ಕೆ ವಾಟರ್ ಸ್ಪೋರ್ಟ್ಸ್ ಇದೆ ಮಮ್ಮಿ. ಏನೋ ಇದೆ ಅನ್ಸುತ್ತೆ. ಹೌದು, ಲೈಫ್ ಜಾಕೆಟ್ಸ್ ಎಲ್ಲ ಹಾಕಿದಾರಲ್ಲ ಅಲ್ಲಿ. ದ ಪ್ರಾಬ್ಲಮ್ ಈಸ್ ಬಿಸಿಲು ಹೇಳ್ಕೊಳಕ್ ಆಗ್ತಾ ಇಲ್ಲ ಅಥವಾ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಆಮೇಲೆ ಈ ಬೀಚ್ ಹತ್ರನೇ ಎಕ್ಸಿಬಿಷನ್ ಥರ, ಸ್ಮಾಲ್ ಎಕ್ಸಿಬಿಷನ್ ಥರನೂ ಕೂಡ ಹಾಕಿದ್ದಾರೆ ಮಕ್ಳಿಗೆ ಆಟ ಆಡೋಕ್ಕೆ. ಜಾಯಿಂಟ್ ವೀಲು ಅದು ಇದು ಅಂತ ಎಲ್ಲನೂ ಆಟ ಸಾಮಾನು ಅಂಗಡಿಗಳು. ನಮ್ಮ ಚರಿ ಈಗ ನೋಡಿ ಅಲ್ಲಾಗಲೇ ಕೇಳಿ ಆಗಲೇ ಒಂದು ಕೈ 2 ಕೈ ಹಿಡ್ಕೊಂಡು ನಿಂತ್ಕೊಂಡವನೆ. ನೆಕ್ಸ್ಟ್ ಇಲ್ಲಿ ಏನು ಕೇಳ್ತಾನೋ ಗೊತ್ತಿಲ್ಲ. ಬೀಚ್ ಗಾಡಿಯಿಂದ ಫಸ್ಟ್ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಹೌದಾ, ಮಣ್ಣೆಲ್ಲ ಹಾಕಿದ್ರೆ ಗಾಡಿ ಹೆಂಗಮ್ಮ ತೆಗಿಯೋದು? ಸುಮ್ಮನಿರಪ್ಪ, ಸುಡುತ್ತೆ ಎಲ್ಲ, ಕಪ್ಪೆ ಚಿಪ್ಪು. ಓಕೆ ಗೈಸ್, ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ. ವಾಟರ್ ಸ್ಪೋರ್ಟ್ಸ್ ಅಂದರೆ ಸ್ಪೀಡ್ ಬೋಟ್ ಒಂದೇ. ಲೈಫ್ ಜಾಕೆಟ್ಸ್ ಇದೆ. ಹುಡುಗರು ಇಲ್ಲೇ ಇದ್ದಾರೆ. ಪರ್ ಪರ್ಸನ್ 300 ಅಂತೆ. ಜಾಸ್ತಿ ಜನ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು 1.5 kilometers ಹೋಗೋದು, 1.5 kilometers ಕರ್ಕೊಂಬರೋದು. ಇವ್ರ ಪ್ರಕಾರ 1.5 kilometers ಅಂದರೆ ಒಂದು ಸ್ವಲ್ಪ ದೂರ ಅಷ್ಟೇನೇ. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಸ್ವಲ್ಪ ವೆರಿ ರಿಸ್ಕಿನೇ. ನಂಗೆ ನಿಜ ಯಾಕೋ ಸಮುದ್ರದಲ್ಲಿ ಹೋಗಬೇಕು ಅಂದರೆ ಸಖತ್ ಭಯ. ನಮ್ಮ ಸುಪ್ಪಿ ಹೋಗೋಣ ನಡಿಯೇ ಅಂತ ಇದ್ದಾನೆ. ಆ್ಯಂಡ್ ಇಲ್ಲಿ ಜಾಸ್ತಿ ಅಲೆ ಥರ ಬರುತ್ತೆ ಗೊತ್ತಾ, ಆ ಥರ ಇಲ್ಲ, ಇಷ್ಟೇನೇನೆ. ಅಂದರೆ ಅಲೆಗಳಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ಹೋಗೋವರೆಗೂ ಅಷ್ಟು ಆಳ ಇರಲ್ಲ. ಬಟ್ ಇದು ನೋಡ್ತಾ ಇದ್ದಂಗೆ ಅನಿಸಿದೆ ನನಗೆ, ಇದು ಸಖತ್ ಆಳ ಇದೆ ಅಲ್ಲ ಸುಪ್ಪಿ? ಸಖತ್ ಆಳ ಇದೆ. ಇದರಲ್ಲಿ ನೀರಲ್ಲಿ ಆಟ ಆಡೋಕ್ಕೆಲ್ಲ ಆಗಲ್ಲ. ಏನಿದ್ರೆ ಈ ಅಲೆಗಳಿದ್ರೆ ಇಲ್ಲಿ ನಿಂತ್ಕೊಂಡು ಕಾಲ್ಗೆಲ್ಲಿ ಕೊಟ್ಕೊಂಡು ನಿಂತ್ಕೋಬೋದು ಅಷ್ಟೇನೇ. ನೀರಲ್ಲಿ ಇಳಿತೀನಿ, ನಾನು ಆಟ ಆಡ್ತೀನಿ ಅನ್ನೋದೆಲ್ಲ ಇಲ್ಲಿ ಆಗೋ ಚಾನ್ಸೇ ಇಲ್ಲ. ನಮ್ಮ ಸುಪ್ರೀತವರು ಕೊಡೆ ಹಿಡ್ಕೊಂಡು ಬಿಸಿಲಿಗೆ ನಿಂತಿದ್ದಾರೆ. ನೈಟ್ ಹೊತ್ತು ಚೆನ್ನಾಗಿರುತ್ತೆ ಅನಿಸುತ್ತೆ. ನೈಟ್ ಹೊತ್ತು ಬಂತು ಅಂದರೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಅಲೆಗಳ ಹತ್ರ ಕುತ್ಕೊಂಡು ಹೋಗ್ಬೋದು. ಅಲ್ಲೆಲ್ಲ ಸ್ಟ್ಯಾಕ್ಸ್ ಇದೆಯಲ್ಲ ನೋಡಿ, ಅಲ್ಲೆಲ್ಲ ಸ್ಟ್ಯಾಕ್ಸ್ ಇದೆ, ಅಂಗಡಿಗಳಿದೆ. ಇದೆ ಅಪ್ಪ ಅಂಗಡಿಗಳು. ಇದು ರಾತ್ರಿ ಹೊತ್ತು ಇದೆಲ್ಲ ಐ ಥಿಂಕ್ ಇದೆಲ್ಲ ವರ್ಕ್ ಆಗುತ್ತೆ ಅನ್ಸುತ್ತೆ ರಾತ್ರಿ ಹೊತ್ತು. ಬೆಳಗ್ಗೆ ಹೊತ್ತು ಈ ಬಿಸಿಲಲ್ಲಿ ನಿಜ ಯಾರೂ ಬರೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಸಖತ್ ಬಿಸಿಲು. ನೈಟು ಬೇಗ ದರ್ಶನ ಆದರೆ ಬರೋಣ, ನೋಡೋಣ ಒಂದ್ಸಲಿ. ಹತ್ರನೇ ನಮ್ಮ ರೂಮಿಂದ. ಪ್ಯಾಂಟ್ ಎಲ್ಲ ಬ್ಲ್ಯಾಕ್ ಮಣ್ಣು ಆಗೋಯ್ತಲ್ಲ. ಅಂದರೆ ಆ ನೀರು ಹೊಡ್ಕೊಂಡು ಬಂದಾಗ ಫುಲ್ ಕಪ್ ಮಣ್ಣು ಬರ್ತಾ ಇದೆ. ಸರಿ, ಕಣ್ಣಿಗೆ ಬೀಳುತ್ತೆ ಮಮ್ಮ ನೀರು ಮಣ್ಣು. ಗೈಸ್, ನಾನು ಹೇಳಿಲ್ವಾ ಬಿಸಿಲು ಹೇಗಿದೆ ಅಂದರೆ ನಿಜ ತಲೆ ನಾನು ಜಸ್ಟ್ ಒಂದು 10 minutes ಇದ್ದಿದ್ದಷ್ಟೇ. ಅದು ಕೊಡೆ ಇಟ್ಕೊಂಡಿದ್ವಿ. ಕೊಡೆ ಕೂಡ ಗಾಳಿ ಇದೆ, ಇಲ್ಲ ಅಂತಲ್ಲ, ಬಟ್ ಅದು ಕೂಡ ಬಿಸಿಲು ಗಾಳಿನೇ. ಕೊಡೆ ಕೂಡ ಹೋಯ್ತು, ಅಂದರೆ ಗಾಳಿಗೆ ಹಾರ್ಕೊಂಡು ಹೊಟ್ಟೋಯ್ತು. ಕೊಡೆ ಮುರಿದೇ ಹೋಯ್ತು. ನಿಜ 10 ನಿಮಿಷಕ್ಕೆ ತಲೆನೋವು ಬಂತು. ಹೆಂಗೆ ತಲೆನೋವು ಬಂತು ಅಂತ ಕೇಳಿದ್ರೆ, ಈಗ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾವು ಹೆಂಗೆ ಸ್ನಾನ ಮಾಡಿ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗೋದಪ್ಪ ಅಂತ. ಲಿಟ್ರಲಿ ನಾವು ಚರಿಗೆ ಅವಾಗವಾಗ ನೀರು ಕುಡಿಸ್ತಾನೆ ಇದ್ದೀವಿ. ಡಿಹೈಡ್ರೇಷನ್ ಆಗುತ್ತೆ, ಚರಿ ನೀರು ಕುಡಿ ಅಂತ. ಇವನು ಬೇರೆ ಎಲ್ಲರೂ ಕರ್ಕೊಂಡು ಹೋಗ್ಲಿ. ನಮ್ಮ ಚರಿ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಅವನಿಗೆ ನೀರು ಏನೋ ಮಣ್ಣಲ್ಲಿ ಆಟ ಆಡ್ತಾ ಕಣ್ಣಿಗೆ ಹಾಕ್ಕೊಬಿಡೋದು, ಮುಖಕ್ಕೆ ಹಾಕ್ಕೊಬಿಡೋದು, ಹಿಂಗೆಲ್ಲ ಹಿಂಸೆ ಕೊಡ್ತಾನೆ. ಒಂದ್ಸತಿ ಸುಪ್ರೀತ್ ಅವ್ರು ಚಿಕ್ಕ ಮಗು ಇರ್ಬೇಕಾದ್ರೆ ಹಂಗೆ ಅಂತ ಆಟ ಆಡ್ಬೇಕಾದ್ರೆ ಮರಳೆಲ್ಲ ಕಣ್ಗೋಗಿ ಉಜ್ಕೊಂಡು, ಅದಕ್ಕೆ ನಮ್ಗೆ ಆ ಭಯ, ಎಲ್ಲಿ ಇವ್ನ ಕೆಲಸ ಮಾಡ್ಕೊಬಿಡ್ತಾನೋ ಅಂತ. ಒಂದು ಸೆಕೆಂಡ್ ನಾವು ಯಾಮಾರೋಂಗಿಲ್ಲ ಚರಿ ಹತ್ರ, ಅಷ್ಟು ಹಿಂಸೆ ಕೊಡ್ತಾನೆ. ಕೆಳಗಡೆ ಇಳಿಸಿ ನಾವು ಯಾವಾಗಲೂ ನಮ್ಮ ಗಾಡೀಲಿ 5 ಲೀಟರ್ ಕ್ಯಾನ್ ಇಟ್ಟೇ ಇರ್ತೀವಿ ನೀರ್ದು. ಇವಾಗ ಕರ್ಕೊಂಡು ಬಂದು ಅಲ್ಲಿಂದ ಕಾಲು ಕೈ ಮುಖ ಎಲ್ಲ ತೊಳೆದು
ಬಿಕಾಸ್ ಯಾವ ಟೈಮಲ್ಲಿ ಎಲ್ಲಿ ಮುಖ ಉಚ್ಕೊಬಿಡ್ತಾನೋ ಏನೋ ಅನ್ನೋದೇ ನಮಗೆ ಭಯ. ಅದೇ ಭಯ. ಸರಿ, ಈಗ ರೂಮ್ ಹತ್ರ ಹೋಗೋಣ. ರೂಮ್ ಹತ್ರ ಹೋಗಿ ಜಸ್ಟ್ ಈಗ ಇನ್ನೂ 11 o'clock 11:18 ಆಗಿದೆ ಅಷ್ಟೇ ಇವಾಗ. ಎಷ್ಟು ಬೇಗ ಆಗಲೇ ಬಿಸಿಲಲ್ಲಂತೂ ಬೀಚ್ ಹತ್ರ ಇರೋಕ್ಕಾಗ್ತಾಯಿಲ್ಲ. ಏನಿದ್ರು ಸಾಯಂಕಾಲ ಆದರೆ ಬರೋಣ ಬೀಚ್ಗೆ. ಈಗಂತೂ ಸಾಧ್ಯವೇ ಇಲ್ಲ ಈ ಬಿಸಿಲಲ್ಲಿ. ಸೀದಾ ಇವಾಗ ಇಲ್ಲೊಂದು ಅಕ್ವೇರಿಯಂ ಇದೆ. ಇಟ್ಸ್ ಅ ಲಾರ್ಜೆಸ್ಟ್ ಅಕ್ವೇರಿಯಂ ಅಂತ ಏನೋ ಹೇಳಿದ್ರು. ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಈ ಬಿಸಿಲಿಗೆ ಏನೂ ಬೇಡಪ್ಪ, ಹೋದರೆ ಸಾಕು ರೂಮ್ಗೆ ಅನ್ನೋ ಲೆವೆಲ್ಗೆ ಆಗಿದೆ. ನೋಡೋಣ, ಕೇಳ್ಕೊಂಡು ಹೋಗೋಣ. ಇಫ್ ಇನ್ ಕೇಸ್ ಸಾಯಂಕಾಲನೂ ಇರುತ್ತೆ ಅನ್ನಂಗಿದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಸಾಯಂಕಾಲನೇ ಬರೋಣ. ತಂಪಾಗಿರ್ರಿ. ಬಿಸಿಲು ಮಾತ್ರ ನಿಜ ಹೇಳ್ತೀನಲ್ಲ, ಕೆಟ್ಟ ಬಿಸಿಲು ಅಂದರೆ ಕೆಟ್ಟ ಬಿಸಿಲು. ಈಗಲೇ ಹಿಂಗೆ ಈ ಕಡೆ ಯಾವ ವಿಂಟರ್ ಎಲ್ಲ ಏನೂ ಇಲ್ಲ, ಚಳಿಗಾಲ ಎಲ್ಲ. ನಿಜ ಹೇಳ್ತೀನಲ್ಲ, ನಮ್ಮ ಬೆಂಗಳೂರೇ. ಬಿಕಾಸ್ ಎಲ್ಲ ಥರ ಕ್ಲೈಮೇಟು ನಾವು ನಮ್ಮ ಬೆಂಗಳೂರಲ್ಲಿ ನೋಡ್ಬೋದು, ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೀದಾ ರೂಮ್ಗೆ ಹೋಗೋಣ ಇವಾಗ. ಆದರೆ ಸಾಯಂಕಾಲ ದರ್ಶನ ಮುಗಿಸ್ಕೊಂಡು ಬಂದು ಬೀಚ್ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಬೇಕಾದ್ರೆ ಏನು ಅಕ್ವೇರಿಯಂ ಇದೆಯೋ ಅದು ನೋಡ್ಕೊಂಡು ಹೋಗೋಣ. ಅಲ್ಲ ಅಂದರೆ